ಬಂಧುಗಳೇ, ನಾನೀಗ ಹೆಮ್ಮೆಯ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ತುಂಗಳ ಗ್ರಾಮಕ್ಕೆ ಬಂದಿರುತ್ತೇನೆ. ಇಲ್ಲಿ ಬಸವೇಶ್ವರ ಸರ್ಕಲ್ದಲ್ಲಿ ನಾನು ನಿಂತು ತುಂಗಳ ಗ್ರಾಮದ ಬಸವೇಶ್ವರ ಸರ್ಕಲ್ದಲ್ಲಿ ನಾನು ಬಂದು ಬಸವೇಶ್ವರ ಸರ್ಕಲ್ದ ಒಂದು ಗೇಟ್ ದಾಟಿ ತುಂಗಳ ಗ್ರಾಮದ ಒಳಗೆ ಹೋಗುತ್ತಿದ್ದೇನೆ, ನುಗ್ಗುತ್ತಿದ್ದೇನೆ. ಕಾರಣ ಏನಂದರೆ, ಇಲ್ಲಿ ತುಂಗಳ ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಒಂದು ವಿಶೇಷ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಗುರುಗಳು ಕಾಣ್ತಾ ಇದ್ದಾರೆ ನೋಡಿ. ಅವ್ರನ್ನ ನಾವೀಗ ನಿಮ್ಮ ಹೆಸರುಗಳನ್ನು ನಾವು ಕೇಳಿದೆವು. ನಮ್ಮ ಹೆಸರುಗಳನ್ನು ಕೇಳಿದ್ರು. ಈಗ ನೀವ್ರಿ ಮಾಲಾಧಾರಿಗಳು ತಮ್ಮ ಹೆಸರನ್ನು ಹೇಳಿದ್ರು. ಈಗ ಮತ್ತೆ ಮಾಲಾಧಾರಿಗಳು ತಮ್ಮ ಹೆಸರುಗಳನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಚಿಕ್ಕ ಚಿಕ್ಕ ಊರು ಕೂಡ ಅವರು ಅಯ್ಯಪ್ಪ ಸ್ವಾಮಿಗಳಾಗಿ ಈಗ ಒಂದು ತಿಂಗಳಿನಿಂದ ಅಯ್ಯಪ್ಪ ಸ್ವಾಮಿಯ ಪಾರಾಯಣ ಅಂದರೆ ಕಾಯಂ ನಿತ್ಯ ಒಂದು ಧ್ಯಾನದಲ್ಲಿ, ಭಕ್ತಿಯಲ್ಲಿ, ಪೂಜೆಯಲ್ಲಿ ದೊಡ್ಡವರು ಮತ್ತು ಸಣ್ಣವರು ಎಲ್ಲರೂ ಕೂಡಿ ಈ ಒಂದು ಕಾರ್ಯಕ್ರಮ, ಭಕ್ತಿ ಕಾರ್ಯಕ್ರಮ ಮಾಡುತ್ತಿದ್ದಾರೆ. ಈಗ ಮಹಾನ್ ದೊಡ್ಡ ಗುರುಗಳು ಕೂಡ ನಮಗೆ ಕಾಣಿಸುತ್ತಾ ಇದ್ದಾರೆ. ಭಕ್ತರಿಗೆ, ಬಂದಂಥ ಊರಿನ ಭಕ್ತರಿಗೆ ಅವರು ಪ್ರೀತಿಯಿಂದ ಸ್ವಾಗತವನ್ನು ಮಾಡಿ ತಮ್ಮ ಒಂದು ಭಕ್ತಿಯ ಸುದೆಯನ್ನು ತೋರುತ್ತಿದ್ದಾರೆ. ಬಂದ ಭಕ್ತರಿಗೆ ಪ್ರಸಾದ ಹಚ್ಚಿ ಅವರಿಗೆ ಗೌರವವನ್ನು ಕೊಡುತ್ತಿದ್ದಾರೆ. ಇಲ್ಲಿ ನೋಡಿ, ಮತ್ತು ಭಕ್ತಾದಿಗಳು ಇಲ್ಲಿ ಅಂದರೆ ಅಯ್ಯಪ್ಪ ಮಾಲಾಧಾರಿಗಳು ಅತಿ ಭಕ್ತಿಯಿಂದ ಈಗ ಅಲ್ಲಿ ವೇದಿಕೆ ಹತ್ರ ಪೊನ್ನಂಬಲ್ ನಿರ್ಮಿಸಿದ್ದಾರೆ. ಅಯ್ಯಪ್ಪ ಮಾಲಾಧಾರಿಗಳು ಇದ್ದಾರೆ. ಈಗ ಕಾಣಿಸ್ತಾ ಇರುವವರು ತುಂಗಳ ಗ್ರಾಮದಲ್ಲಿರುವ ಶಾಂಭವಿ ಮಠ, ಶಾಂಭವಿ ಆಶ್ರಮ ಅಥವಾ ಶಂಭುಲಿಂಗೇಶ್ವರ ಆಶ್ರಮದಲ್ಲಿರುವ ತಾಯಿ ಅನುಸೂಯ ದೇವಿ ಮತ್ತು ಶ್ರೀ ಅನುಸೂಯ ದೇವಿಯವರು ಕಾಣಿಸಿಕೊಂಡರು. ಈಗ ಇಲ್ಲಿ ತುಂಗಳ ಗ್ರಾಮದಲ್ಲಿರುವ ಅಯ್ಯಪ್ಪ ಸ್ವಾಮಿಗಳ ಒಂದು ಡಿಸೆಂಬರ್ ತಿಂಗಳು 16ನೇ ತಾರೀಕು ಅಂದರೆ ಪ್ರತಿ ವರ್ಷ ಅವರು ಈ ಕಾರ್ಯಕ್ರಮ ಮಾಡುತ್ತಾರೆ ಅಂತ ಹೇಳಿದರು. ಈಗ ಅಲ್ಲಿ ಸಿಗ್ತಾ ಇರೋರು ರಮೇಶ್ ಬಡ್ಗೇರ್ ಗುರುಗಳು ಮತ್ತು ಅವರ ಎದುರಿಗೆ ಸಿಗ್ತಾ ಇರೋರು ಹಿರಿಯ ಮತ್ತೊಬ್ಬ ಗುರುಗಳು ಪೂಜೆಯನ್ನು ಒಂದು ನಿರ್ಮಾಣ ಮಾಡಿಕೊಂಡು ಅಯ್ಯಪ್ಪ ಸ್ವಾಮಿಗಳ ಒಂದು ವೇದಿಕೆ ಮೇಲೆ ಮಂಟಪವನ್ನು ನಿರ್ಮಿಸಿ ಅಲ್ಲಿ ನಮ್ಮ ರಮೇಶ್ ಬಡಿಗೇರ್ ಗುರುಗಳು ಈಗ ಯಾರಿಗೋ ಒಂದು ಸೂಚನೆಗಳನ್ನು ನೀಡುತ್ತಿದ್ದಾರೆ. ಕಾರ್ಯಕ್ರಮ ಇನ್ನೂ ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭವಾಗುವುದು ಬಂದಿದೆ. ಈಗಾಗಲೇ ತಾಯಿ ಮಾತೋಶ್ರೀ ಶಾಂಭವಿ ಆಶ್ರಮ ಅಥವಾ ಶಂಭು ಲಿಂಗೇಶ್ವರ ಆಶ್ರಮದಲ್ಲಿರುವ ತಾಯಿ ಮಾತೋಶ್ರೀ ಅನುಸೂಯ ದೇವಿಯವರು ಈಗಾಗಲೇ ವೇದಿಕೆ ಮೇಲೆ ಒಂದು ಅಯ್ಯಪ್ಪ ಸ್ವಾಮಿಯ ಪೊನ್ನಂಬಲ ಒಂದು ಮಂಟಪ ನಿರ್ಮಿಸಿದ ಒಂದು ವೇದಿಕೆ ಮೇಲೆ ಅವರು ಈಗಾಗಲೇ ಮುಂಚೂಣಿಯಾಗಿ ಒಂದು ಆಸೀನರಾಗಿದ್ದಾರೆ. ಇನ್ನೂ ಕೆಲವರು ಊರಿನ ಭಕ್ತರು ಬರಬೇಕಾಗಿದೆ. ಇಲ್ಲಿ ಅನ್ನದಾನಿಗಳು ಅಕ್ಕಿ ಚೀಲಗಳನ್ನು ಧನದಿಂದ ಕೊಟ್ಟಿರ್ತಾರೆ. ಬೇಕಾದಂಥ ತರಕಾರಿ, ಅಕ್ಕಿ ಚೀಲಗಳನ್ನು ಕೂಡ ಇಲ್ಲಿ ಊರಿನ ಭಕ್ತಾದಿಗಳು ಮಾಡಿರುತ್ತಾರೆ. ಅನ್ನ ಪ್ರಸಾದವನ್ನು ಅವರು ಊರಿನ ಹಿರಿಯರು, ಊರಿನ ಭಕ್ತರು, ಅಯ್ಯಪ್ಪ ಸ್ವಾಮಿಯ ಭಕ್ತರು ಅನ್ನ ಪ್ರಸಾದಕ್ಕಾಗಿ ಸಾಕಷ್ಟು ಜನ ಚೀಲಗಳು, ತರಕಾರಿಗಳು, ಇನ್ನೂ ಅನೇಕ ಧಾನ್ಯಗಳನ್ನು
ದಾಸೋಹಕ್ಕೆ ಬೇಕಾದಂಥ ವಸ್ತುಗಳನ್ನು ದಾನ ಮಾಡಿರುತ್ತಾರೆ. ಕೆಲವೊಬ್ಬರು ಹಣವನ್ನು ಕೂಡ ಇದ್ದಾರೆ. ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿ ಗುರುಗಳು ಅವರು ನಮ್ಮ ಮಾತೋಶ್ರೀಯವರು ಮತ್ತೆ ಈಗ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಬಂದು ಬಂದು ಇಲ್ಲಿ ಅವರು ಸಜ್ಜಾಗಿ ಸಂಗೀತ ಸೇವೆಯನ್ನು ನೀಡುತ್ತಿದ್ದಾರೆ. ಅದರಲ್ಲಿ ಒಬ್ಬ ನಮ್ಮ ಅಯ್ಯಪ್ಪ ಮಾಲಾಧಾರಿಗಳು ಅವರ ಹೆಸರಿನಲ್ಲಿ ಕಾಣ್ತಾ ಇದ್ದಾರೆ ನೋಡಿ. ಇಲ್ಲಿ ನಮ್ಮ ವರ್ತೀಶ್ ಗುರುಗಳ ಪಕ್ಕದಲ್ಲೇ ಕಾಣ್ತಾ ಇರೋರು ಸಂಗೀತಗಾರರು. ಅಂದರೆ ಅವರು ಸಾಂಗ್ ಅಂದರೆ ಹಾಡುಗಾರರು, ಗಾಯಕರು ಮತ್ತು ಅವರು ಮಾಲಾಧಾರಿಗಳು, ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು. ಈಗ ಇದು ರಾಮ್ ಅಂತ ಬರೆದಿರುವ ಇದು ಪಲ್ಲಕ್ಕಿ. ಆ ಪಲ್ಲಕ್ಕಿಯಲ್ಲಿ ಅಯ್ಯಪ್ಪ ಸ್ವಾಮಿಯನ್ನು ಸ್ಥಾಪಿಸಿದ್ದಾರೆ. ಅದಕ್ಕೆ ಇಲ್ಲಿ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಈಗ ಆ ಗಾಯಕರು ಹಾಡಿದಕ್ಕಾಗಿ ಆ ಹಾಡಿಗೆ ಒಂದು ಧ್ವನಿಯಾಗಿ ಈಗ ಸಂಗೀತ ನಡೀತಾ ಇದೆ ನೋಡಿ. ಈ ಸಂಗೀತ ನಡೀತಾ ಇದೆಯಲ್ಲ, ಈ ಸಂಗೀತಕ್ಕಾಗಿ ಅವರು ಅಯ್ಯಪ್ಪ ಮಾಲಾಧಾರಿಗಳು ಕೂಡ ತಮ್ಮ ಕೈ ಚಪ್ಪಾಳೆಯೊಂದಿಗೆ ಭಕ್ತಿಯಿಂದ ಮೈಮರೆತು ಧ್ಯಾನ ಸುಧೆಯಲ್ಲಿ ಅವರು ತೊಡಗಿರುತ್ತಾರೆ. ಈಗ ಹಿರಿಯ ಮಾಲಾಧಾರಿಗಳು ಕಿರಿಯರಿಗೆ ಜ್ಞಾನೋಪದೇಶವನ್ನು ಮಾಡುತ್ತಿದ್ದಾರೆ. ಈಗ ಮತ್ತು ಹಿರಿಯ ಮಾಲಾಧಾರಿಗಳು ಬರ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡಿ 18 ಮೆಟ್ಟಿಲುಗಳು ನಿರ್ಮಿಸಿದ್ದಾರೆ. ಅಂದರೆ ಮುಕ್ಕೋಟಿ ದೇವತೆಗಳಲ್ಲಿ ವಿಶೇಷವಾದ 18 ದೇವತೆಗಳನ್ನು ಒಂದು ಮೆಟ್ಟಿಲುಗಳು ಸ್ಥಾಪಿಸಿರುತ್ತಾರೆ, ನಿರ್ಮಿಸಿರುತ್ತಾರೆ. ಈಗ ಇಲ್ಲಿ ಶಾಂಭವಿ ಅಥವಾ ಶಂಭುಲಿಂಗೇಶ್ವರ ಆಶ್ರಮದ ತಾಯಿ ಮಾತೋಶ್ರೀ ಅನುಸೂಯ ದೇವಿಯವರಿಗೆ ನಮ್ಮ ರಮೇಶ್ ಬಡಿಗೇರ್ ಗುರುಗಳು ಈಗ ಮಾಲಾರ್ಪಣೆ ಮಾಡಿ, ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಣೆ ಮಾಡಿರುತ್ತಾರೆ. ತಾಯಿ ಶಾಂಭವಿ ಮಠ ಪರಮ ಪಾವನವಾಗಿರುವಂತ ಶಂಭುಲಿಂಗೇಶ್ವರ ಆಶ್ರಮದಲ್ಲಿ ಜಗದ್ಗುರುಗಳ ಶ್ರೀಶೈಲ ಜಗದ್ಗುರುಗಳ ಆಶ್ರಮ ಒಂದು ಜನ್ಮ ತಾಳಿದ ಪುಣ್ಯ ಭೂಮಿಯಲ್ಲಿ ನಮ್ಮ ತುಂಗಳ ಗ್ರಾಮದಲ್ಲಿ ತಾಯಿ ವಿಶೇಷವಾಗಿ ನಮ್ಮೂರಿನವರಿರುವಂತ ಮಾತೋಶ್ರೀ ಅವರು ವೇದಿಕೆ ಮೇಲೆ ಸಾನ್ನಿಧ್ಯದಲ್ಲಿ ಅವರ ಪಕ್ಕದಲ್ಲೇ ಸದಾಶಿವ ಹಣವಾಡ ಮಠ, ಅಯ್ಯಪ್ಪ ಸ್ವಾಮಿಯ ಸನ್ಮಾನ್ಯ ಸದಾಶಿವ ಹಣಮಾಡ ಮಠ ಅವರು ಈಗ ಆಗಮಿಸಿದಂತ ಎಲ್ಲ ಅಯ್ಯಪ್ಪ ಮಾತನಾಡುತ್ತಿದ್ದಾರೆ. ತಮ್ಮಲ್ಲಿರುವ ಒಂದು ಮಣಿಕಂಠ ಸ್ವಾಮಿಗಳಿಗೆ ಪ್ರವಚನ ಭಕ್ತಿ ಸುದೆಯ ವಿಶೇಷವಾಗಿ ವಿಚಾರಧಾರೆಗಳನ್ನು ಅವರು ನೀಡುತ್ತಿದ್ದಾರೆ. ವಿಚಾರ ಪ್ರಕಾರ ನಾವು ತುಂಬಾ ವಿಶಿಷ್ಟವಾಗಿ ಬಂದೆವು. ನಮ್ಮಲ್ಲಿ ಏನಾಗೈತಿ, ಸನ್ಮಾನ್ಯ ಸದಾಶಿವ ಹಣಮಾಡ ಮಠ, ಸನ್ಮಾನ್ಯ ಸದಾಶಿವ ಹಣಮಾಡ ಮಠ ಇವರು ಚಿಕ್ಕವರಾಗಿದ್ದರು ಕೂಡ, ವಯಸ್ಸಿನಿಂದ ಚಿಕ್ಕವರಾಗಿದ್ದರು ಕೂಡ ತುಂಬ ವಿಶೇಷವಾಗಿ ತಮ್ಮ ವಾಕ್ಚಾತುರ್ಯದೊಂದಿಗೆ ಪ್ರವಚನ ನೀಡಿದರು. ಈಗ ನಮ್ಮ ರಮೇಶ್ ಬಡಿಗೇರ್ ಗುರುಗಳು, ಸನ್ಮಾನ್ಯ ರಮೇಶ್ ಬಡಿಗೇರ್ ಗುರುಗಳು 24 ವರ್ಷಗಳಿಂದ ಅವರು ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು. ಹಿರಿಯ ನಮ್ಮ ಹೆಮ್ಮೆಯ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ತುಂಗಳ ಗ್ರಾಮದಲ್ಲಿ ನಡೀತಕ್ಕಂಥ ಈ ಒಂದು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಬಂದಂಥ ಮಾತೋಶ್ರೀ ತಾಯಿ ಅನುಸೂಯ ದೇವಿ
ತುಂಗಳ ಇವ್ರ ಮಠ ಹೆಸರು ಸಿದ್ಧಲಿಂಗೇಶ್ವರ ಆಶ್ರಮದಲ್ಲಿರುವ ಮಾತೋಶ್ರೀ ಅನುಸೂಯ ದೇವಿಯವರನ್ನು ಈ ಕಾರ್ಯಕ್ರಮಕ್ಕೆ ಮತ್ತು ನಮ್ಮ ಅಶೋಕ್ ಅದನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ಮತ್ತು ರಮೇಶ್ ಗುರುಗಳು ಬಡಿಗೇರ್ ಸರ್ ರಮೇಶ್ ಬಡಿಗೇರ್ ಸರ್ ಗುರುಗಳು ಈ ಮಾಲಾಧಾರಿಗಳು 24 ವರ್ಷಗಳಿಂದ ಅವರು ಈ ಪೂಜೆ ಕಾರ್ಯಕ್ರಮದಲ್ಲಿ ಮುಂಚೂಣಿಯಾಗಿ ಅವರು ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಅಯ್ಯಪ್ಪ ಸ್ವಾಮಿಗಳಿಗೆ. ಅವರು ವತಿಯಿಂದ ಮತ್ತು ನಮ್ಮ ಕೊಕ್ಕಟ್ಟೂರಿಂದ ಭರ್ತೇಶ್ ಗುರುಗಳ ವತಿಯಿಂದ ತಮ್ಮ ಹೆಸರು ಗಂಗಪ್ಪ ಅಣ್ಣು ಸ್ವಾಮಿಗಳ ವತಿಯಿಂದ ಮಹಾದೇವ್ ಸ್ವಾಮಿಗಳ ವತಿಯಿಂದ ತಾವು ಹೇಳ್ರಿ ತಮ್ಮ ಹೆಸರು ಮಲ್ಲು ಜಂಬಿಗೆ ಗುರುಗಳ ವತಿಯಿಂದ ಈಗ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಗಮಿಸಿರುವಂತ ತಾಯಿ ಅನುಸೂಯ ದೇವಿಯವರಿಗೆ ಮತ್ತು ಸದಾಶಿವ ಹೊಣವಾಡ ಮಠ ಗುರುಗಳಿಗೆ ಕೂಡ ಈ ಒಂದು ಸುಸ್ವಾಗತವನ್ನು ನಮ್ಮ ರಮೇಶ್ ಬಡಿಗೇರ್ ಗುರುಗಳ ವತಿಯಿಂದ ಹಾಗೂ ಎಲ್ಲ ಮಾಲಾಧಾರಿಗಳ ವತಿಯಿಂದ ಈ ಊರಿನ ಪ್ರಮುಖ ಹಿರಿಯರ ವತಿಯಿಂದ ಎಲ್ಲ ತಾಯಂದಿರ ವತಿಯಿಂದ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈಗ ಈ ಕಾರ್ಯಕ್ರಮದ ಬಗ್ಗೆ 24 ವರ್ಷಗಳ ಕಾಲ ಈ ರಮೇಶ್ ಬಡಿಗೇರ್ ಸರ್ ಅವರು ಮತ್ತು ಅವರ ಭಕ್ತಿ ವೃಂದದವರು ನಡೆಸ್ಕೊಂಡು ಬಂದಿರ್ತಾರೆ. ರಮೇಶ್ ಗುರುಗಳು ಸರ್ ನಾ ಕೇಳ್ತಾ ಇದ್ದೇನೆ, ಈ ಒಂದು ನಿಮಗೆ ಭಕ್ತಿ ಈ ಸೇವೆ ಸಲ್ಲಿಸುವುದು ನಿಮಗೆ ಯಾವ ಥರ ಹೊಳೆಯಿತು, ನಿಮಗೆ ಯಾವ ಗುರುಗಳು ಹೇಳ್ರಿ 24 ವರ್ಷಗಳ ಹಿಂದೆ ನಾನು ಕೇಳ್ತಾ ಇದ್ದೀನಿ. ನಮಗೆ ಚಂದ್ರಗುರು ಸ್ವಾಮಿ ಅಂತೇಳಿ ಮರವಂತಿ ಅವರು ಕೇಳ್ಕೊಂಡು ಮಾಡಿದ್ದೇವೆ. ಮೈಕ್ ಚಂದ್ರ ಗುರುಸ್ವಾಮಿ ಮರವಂತಿ ಅವರು ಇದನ್ನ ನಿಮಗೆ ಮಾಡಕ್ಕ ಹೇಳ್ರಿ. ಆಮೇಲೆ ನೀವು ಫಸ್ಟಿಗೆ ಮೊದಲು ಎಷ್ಟು ಮಂದಿ ಇದ್ರಿ? ನಾವು ಫಸ್ಟಿಗೆ 11 ಮಂದಿ ಇದ್ದೀವಿ. ಬರೀ 11 ಮಂದಿ? ಹಾಂ. ಮತ್ತು 2ನೇ ವರ್ಷಕ್ಕೆ 30 ಮಂದಿ ಆಗಿದ್ರಿ. ಹಾಂ ರೀ. 3ನೇ ವರ್ಷಕ್ಕೆ 40 ಮಂದಿ ಆಗಿದ್ರು. 3ನೇ ವರ್ಷಕ್ಕೆ 40 ಮಂದಿ. ಆಮೇಲೆ ಅಂತ 5ನೇ ವರ್ಷಕ್ಕೆ ರೀ 60 ಮಂದಿ ಮಾಲಾಧಾರಿಗಳಾಗಿದ್ದರು. ಹಂಗ ಈಗ 8 ವರ್ಷ ಆತ್ ಮಾಡ್ಕೊತ ಬಂದ್ರಿ? ಈಗ 24 ವರ್ಷ ರೀ. 24 ವರ್ಷ. ಈ ಕಾರ್ಯಕ್ರಮ ಮಾಡುವಾಗ ಇಲ್ಲಿ ನೀವು ಏನು ಮಾಡ್ತೀರಿ, ಅಗ್ನಿ ಕುಂಡಲವನ್ನ ಅಲ್ಲಿ ನಿರ್ಮಾಣ ಮಾಡ್ತೀರಿ, ಸ್ಥಾಪನೆ ಮಾಡ್ತೀರಿ. ಅಲ್ಲಿ ಭಕ್ತಿ ಒಂದು ಸ್ಥಾಪನೆ ಆಗಲಿ ಮತ್ತು ಪಂಚಭೂತಗಳಲ್ಲಿ ಒಂದಾದ ಅಗ್ನಿಕುಂಡ ಭಾಳ ವಿಶೇಷವಾದ ಸ್ಥಾನ ಪಡಿತೈತಿ. ಅದಕ್ಕೆ ಅಗ್ನಿಕುಂಡವನ್ನು ಸ್ಥಾಪನೆ ಮಾಡಿ ಅದರ ನಂತರ ಅಲ್ಲಿ ಮಾಲೆಗಳ ಒಂದು ಹೂವು ಅದು ಅಲಂಕಾರ ಮಾಡ್ತೀರಿ. ಹೂ ಅಲಂಕಾರ ನಂತರ ಇಲ್ಲಿ 18 ಪಡಿಗೆಗಳನ್ನು ಸ್ಥಾಪನೆ ಮಾಡಿರಿ. ಇವು 18 ಪಡಿಗೆಗಳ ಬಗ್ಗೆ ನೀವು ಏನು ಸ್ವಲ್ಪ ವಿವರಣೆ ಮಾಡಿ ಹೇಳ್ತೀರಿ? ಅದು 18 ಸಿದ್ಧಿ ಹೋಗೋದಾದ್ರೆ ಅದನ್ನ ಅಷ್ಟು ಭಕ್ತಿಲಿ ಮಾಡಿದ್ರೆ ಅಷ್ಟು 18 ಇದನ್ನ ಮೋಕ್ಷ ಸಿಗುತ್ತಲ್ಲ. ಇದೇನಂತಾರೆ, ಮುಕ್ಕೋಟಿ ದೇವತೆಗಳಲ್ಲಿ ಈ 18 ದೇವತೆಗಳ ಒಂದು ಪಡಿಗೆಗಳನ್ನು ಸ್ಥಾಪನೆ ಮಾಡಿಕೊಂಡು ನೀವು ಅಯ್ಯಪ್ಪ ಸ್ವಾಮಿಗಳು ದೊಡ್ಡ ಗುರುಗಳು ಅವ್ರನ್ನ ವೇದಿಕೆ ಮೇಲೆ ಸ್ಥಾಪನೆ ಮಾಡಿ ಈಗ ಆ ಪೂಜೆ ಸಲ್ಲಿಸಿ. ಇದು ವಿಶೇಷ ಪೂಜೆ ವರ್ಷಕ್ಕೆ ಯಾವ ತಾರೀಕು ದಿವಸ ಇರ್ತೈತಿ? ವರ್ಷಕ್ಕೊಂದು ಮಾಡ್ತೀರಿ ಇಲ್ಲಿ? ನಾವು 6ನೇ ತಾರೀಕು ಒಂದು ಫಸ್ಟ್ ಮಾಡಿದ್ದೇವ್ರಿ. ಇವಾಗ 16ನೇ ತಾರೀಕು ಇಟ್ಕೊಂಡಿವಿ ಕಾಯಂ. ಈಗ ವರ್ಷಕ್ಕೆ 16ನೇ ತಾರೀಕು ಕಾಯಂ ಇಲ್ಲೇ ತುಂಗಳ ಗ್ರಾಮದಲ್ಲಿ ಯಾವತ್ತು ನಡೀತೈತಿ? ಯಾವಾಗ? ಡಿಸೆಂಬರ್ 16ನೇ ತಾರೀಕು. ಡಿಸೆಂಬರ್ 16. ಹಾಂ, ಕಾಯಂ. ಆಮೇಲೆ ಇದು ಈಗೆಲ್ಲ ವಿಶೇಷವಾದಂಥ ಅಮ್ಮವ್ರನ್ನ ಕರ್ಸ್ಕೊಂಡ್ಬಂದ್ರಿ, ಸ್ವಾಮಿಗಳು ಕರ್ಸ್ಕೊಂಡ್ಬಂದ್ರಿ. ಇಲ್ಲೆಲ್ಲ ಭಕ್ತಾದಿಗಳು ಬಂದಾರ, ಹಿರಿಯರು ಬರ್ತಾರೆ ಬಂದಾರ. ಮತ್ತು ಇದಕ್ಕೆ ಇದು ಎಲ್ಲ ಕಾರ್ಯಕ್ರಮ ಇನ್ನು ಎಷ್ಟು ಗಂಟೆ ನಡೀತಿತ್ತು ಇದನ್ನು? ಇದು 11 ಗಂಟೆ. 11 ಗಂಟೆ ನಂತರ ಮುಗಿದ ನಂತರ ಮಂಗಳಾರತಿ ಪೂಜೆ ಮಾಡಿದ ನಂತರ ಅನ್ನಪ್ರಸಾದ ನಡೆಯುತ್ತೆ. ಹಾಂ. ಈಗ ಮತ್ತೆ ವಿಶೇಷ ಏನು ಹೇಳ್ತೀರಿ? 18ನೇ ವರ್ಷಕ್ಕೆ ಅಮ್ಮವ್ರನ್ನ ಕರೆಸಿ ಇಲ್ಲೆಲ್ಲ ಮಂದಿನ ಇದು ಮಾಡಿ 18ನೇ ವರ್ಷಕ್ಕೆ ಕರೆಸಿರಿ ಅಮ್ಮವ್ರನ್ನ. ಈಗ 24ನೇ ವರ್ಷಕ್ಕೆ 18ನೇ ವರ್ಷದಿಂದ ಅಮ್ಮವ್ರ 18ನೇ ವರ್ಷಕ್ಕೆ ಇದು ಮಾಡ್ಕೊಟ್ಟಿದ್ದೀವಿ ಕರೆದ್ರಿ. ಇವಾಗ ಈಗ ಕರೆಸಿರಿ ಅವ್ರಿಗೆ. ಹಾಗೆ ಮುಂದಾದರೂ ಅವ್ರು ಕರ್ಸ್ಕೊತ ಬರ್ರಿ. ನಾವು ಅಶೋಕ್ ಅತನಿ ಯೂಟ್ಯೂಬ್ ಚಾನಲ್ ನೀವು ಯಾವಾಗೋ ಕರೆದಾಗ ಇಂಥ ಒಂದು ಪೂಜಾ ಕಾರ್ಯಕ್ರಮಕ್ಕೆ ನಾವು ಕೂಡ ಒಂದು ಬರ್ತೀವಿ. ಈ ಒಂದು ಸೌಭಾಗ್ಯವನ್ನು ಅನುಭವಿಸ್ತೀವಿ. ನಮಗೆ ನಿಮ್ಮ ಎಲ್ಲ ಗುರುಗಳಿಗೆ ನನ್ನ ವತಿಯಿಂದ, ನಮ್ಮ ಅಶೋಕ್ ಅತನಿ ವತಿಯಿಂದ ನಿಮ್ಮ ಸಾಷ್ಟಾಂಗ ನಮಸ್ಕಾರ ಆಗ್ತೇನೆ ಗುರುಗಳು. ಇಲ್ಲಿ ವೇದಿಕೆ ಮೇಲೆ ಇಲ್ಲಿ ಆಗಮಿಸಿದಂಥ ಈ ಒಂದು ಅಲಂಕರಿಸಿದಂಥ ಪೂಜ್ಯ ಮಾತೋಶ್ರೀ ಅವರಿಗೂ ಕೂಡ ನಾವು ಇದು ಮಾಡ್ತೀವಿ, ಸಾಷ್ಟಾಂಗ ಆಗ್ತೀವಿ. ಗುರುಗಳಿಗೂ ಕೂಡ ನಾವು ಸಾಷ್ಟಾಂಗ ನಮಸ್ಕಾರ ಆಗ್ತೀವಿ. ಈಗ ನೀವು ಇನ್ನು ಈ ಪಡಿಗೆಗಳನ್ನ ನಿರ್ಮಾಣ ಮಾಡಿರಿ, ಇದ್ರ ಪೂಜೆಗಳು ಇನ್ನು ವಿಶೇಷವಾಗಿ ಪೂಜೆಗಳು ಮಾಡ್ತೀರಿ? ಪೂಜೆ ಮಾಡೋದು. ಇಲ್ಲಿ ಪೊಣ್ಣಂಬಲ ಅಂತ ಹೇಳ್ತಾರಲ್ಲ, ಪೊಣ್ಣಂಬಲ ಅಂದ್ರೆ ಏನ್ರಿ? ಪೊಣ್ಣಂಬಲ ಅಂದ್ರೆ ಅಯ್ಯಪ್ಪಂದ ಮಂಟಪ.
ಮಂಟಪ. ಈ ಮಂಟಪಕ್ಕೆ ಇನ್ನು ಪೂಜಾ ಕಾರ್ಯಕ್ರಮ ಇನ್ನೂ 2 ಗಂಟೆ ನಡೀತೈತಿ. ಈಗ ಸದ್ಯಕ್ಕೆ ಅಮ್ಮವ್ರ ಮಾತೋಶ್ರೀ ಅವ್ರು ಮಾತಾಡ್ತಾರೆ ಈಗ. ಅವ್ರಿಗೆ ಮಾತಾಡ್ಲಿಕ್ಕೆ ಅನುವು ಮಾಡಿಕೊಡೋಣ ಈಗ. ಓಕೆ, ನಮಸ್ಕಾರ. ನಮಸ್ಕಾರ. ಸ್ವಾಮಿಯೇ ಅಯ್ಯಪ್ಪ. ಹಲೋ. ಓಂ ಶ್ರೀ ಹರಿಹರ ಪತ್ರಾಯ ಪುತ್ರಲಾಭಾಯ ಶತ್ರುನಾಶಾಯ ಮದಗಜ ವಾಹನಾಯ ಮಹಾಶಸ್ತ್ರ ನಮೋ ನಮಃ. ಎನ್ನ ಆರಾಧ್ಯ ದೇವತೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಿದ್ಧಲಿಂಗಪ್ಪಗಳ ಶ್ರೀಚರಣವನ್ನು ಮಹಾಮಾತೆ ಶಾಂಭವಿಯನ್ನು ಎನ್ನ ಹೃನ್ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಪರಮಾತ್ಮನ ಹರಿ ಮತ್ತು ಹರಣ ಮಿಲನದಿಂದ ಜರ್ಣಿಸಿರ್ತಕ್ಕಂಥ ಅಯ್ಯಪ್ಪ ಮಹಾಸ್ವಾಮಿಗೂ ವಿಘ್ನ ನಿವಾರಕನಾಗಿರ್ತಕ್ಕಂಥ ವಿಘ್ನೇಶ್ವರನಿಗೂ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ ಇಲ್ಲಿ ಪರ್ಯಂತರವಾಗಿ ಉಪದೇಶಾಮೃತವನ್ನು ನೀಡಿರ್ತಕ್ಕಂಥ ಸದಯ್ಯ ಮಹಾಸ್ವಾಮಿಗಳಿಗೂ ಉಪಸ್ಥಿತ ಎಲ್ಲ ಅಯ್ಯಪ್ಪ ಸ್ವಾಮೀಜಿಯವರಿಗೂ ಅನಂತ ಶರಣಾರ್ಥಿಗಳು. ಇವತ್ತಿನ ದಿನ ವರ್ಷಾಸನೆಯನ್ನು ಆಚರಣೆ ಮಾಡ್ಕೊಂಡ್ಬರುವಂಥವರಾಗಿದ್ದಾರೆ. 24 ವರ್ಷ ಆಯಿತು ನಮ್ಮ ಬಡಿಗೆರೆ ರಮೇಶ್ ಅನ್ನೋರು ಅಯ್ಯಪ್ಪ ಸ್ವಾಮಿಯಾಗಿ. ಮೊದಲನೇ ಸಲ 11 ಜನ, 2ನೇ ಸಲ 50 ಜನ, 3ನೇ ಸಲ 60 ಜನ, ಹೀಗೆ ಹೆಚ್ಚು ಆಗ್ತಾ 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 ಮತ್ತೆಲ್ಲ ಕಡಿಮೆ ಆಗ್ತಾ ಆಗ್ತಾ ಇವಾಗ 3 ಜನನೋ 4-5 ಜನ ಅಷ್ಟೇ ಅದ. ಅದಕ್ಕೆ ಅನ್ನಬಸವಣ್ಣವ್ರು ಹೇಳಿದ್ರು, ಬರಬರುತ್ತ ಭಕ್ತಿ ಅರಿಯಾಗಿತ್ತು ನೋಡ. ಮೊದಲನೇ ದಿನ ಹಣೆ ಮುಟ್ಟಿ, 2ನೇ ದಿನ ಕೈ ಮುಟ್ಟಿ, 3ನೇ ದಿನಕ್ಕೆ ತೂಗಡಿಕೆ ನೋಡ ಅಂತ ಹೇಳಿದರು. ನಾವು ಮಾಡತಕ್ಕಂಥ ಭಕ್ತಿಯಲ್ಲಿ ಕಡಿಮೆ ಹಾಕೋಂತ ಹೋಗಬಾರದು. ಶ್ರದ್ಧೆ ಅನ್ನೋದೇನಿದೆಯಲ್ಲ ಅದು ಕಡಿಮೆ ಹಾಕೋಂತ ಹೋಗಬಾರ್ದು. ಅದು ಹೆಚ್ಚಾಕೋಂತ ಹೋಗ್ಬೇಕಿನಃ ಕಡಿಮೆ ಹಾಕೋಂತ ಹೋಗಬಾರ್ದು. ಕಡಿಮೆ ಆದೀವಂತಂದರೆ ಅಯ್ಯಪ್ಪ ಸ್ವಾಮಿಯಲ್ಲಿ ಭಕ್ತಿ ಕಡಿಮೆ ಆಗ್ಯದ ಅಂತಾರೆ ಜನ. ಮೊದಲೇ ಜನ ಬಹಳ ಆಯಿತು, ಬರಬರ್ತ ಬಹಳಷ್ಟು ಕಡಿಮೆ ಆಯಿತು ಅಂತಂದರೆ ಏನು ಬಿಡಪ್ಪ ಒಂದು ಸ್ವಲ್ಪ ದಿನ ಮಾಡಿದರೆ ಆಮೇಲೆ ಬಿಟ್ಟರು ಅನ್ನುವಂಥ ಭಾವಕ್ಕೆ ಬರುವಂಥವ್ರು ಆಗ್ತಾರೆ. ನಾವೇನು ಭಗವಂತನಲ್ಲಿ ಅಯ್ಯಪ್ಪ ಸ್ವಾಮಿಯಲ್ಲಿ ಶ್ರದ್ಧಾ ಮತ್ತು ಭಕ್ತಿಯನ್ನು ಇಟ್ಟಿದ್ದೀವಲ್ಲ, ಆ ಭಕ್ತಿಯಲ್ಲಿ ನಮ್ಮ ಭಾವ ಕಡಿಮೆ ಆಗುವಾಗ ಯಾವಾಗಲೂ ಅದೇ ಭಾವನೆಯಿಂದ, ಅದೇ ಶ್ರದ್ಧಾ ಭಕ್ತಿಯಿಂದ ಅಯ್ಯಪ್ಪ ಸ್ವಾಮಿಯನ್ನು ಆಚರಣೆ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಅಂದಾಗ ಸಲ ಬಿಟ್ಟರೆ ಶ್ರದ್ಧೆ ಬೇಕಾಗ್ತದೆ. ಭಗವಂತನಲ್ಲಿ ಶ್ರದ್ಧೆ ಮತ್ತು ವಿಶ್ವಾಸ ಇಟ್ಟರೆ ಮಾತ್ರ ಭಗವಂತ ಯಾವಾಗಲೂ ನಮ್ಮ ಕೈ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವೆಲ್ಲ ಮಾಡ್ತೀರಿ, ಇವಾಗೆಲ್ಲ ಎಷ್ಟು ಕಷ್ಟಪಟ್ಟು ಮಾಡ್ತೀರಿ ಅಂತಂದ್ರೆ 41 ದಿನಗಳ ಪರ್ಯಂತರವಾಗಿ ಚಳಿಯ ತಂಡಿಯಲ್ಲಿ ತಣ್ಣೀರು ಸ್ನಾನವನ್ನ ಮಾಡಿ ಮನೆಗೆ ಹೋಗಲಾರದೆ, ಯಾರಿಗೆ ಅಡಿಗೆ ಮಾಡ್ಲಿಕ್ಕೆ ಬರ್ತದೆ, ಯಾರಿಗೆ ಅಡಿಗೆ ಮಾಡಕ್ಕೆ ಬರೋದಿಲ್ಲ, ಸ್ವಯಂ ಪಾಕರಾಗಿ ತಮ್ಮಷ್ಟಕ್ಕೆ ತಾವೇ ಏನು ಬರ್ತದೆ ಅದನ್ನ ಬಯಸಿಕೊಂಡು ಉಂಡು ಅಯ್ಯಪ್ಪ ಸ್ವಾಮಿಯನ್ನು ಸದಾ ಕಾಲ ಸ್ಮರಣೆಯನ್ನ ಮಾಡುತ್ತಾ ಕಾಯಕ ಮಾಡುತ್ತಾ ಜೀವನವನ್ನ ಮಾಡ್ತಿರಲ್ಲ. ಅಯ್ಯಪ್ಪ ಸ್ವಾಮಿ ಮಣಿಗೆ ಹೋದ್ಮೇಲಂತ ಮಾಡಬೇಡ ಅಂತ ಅನ್ನೋದಿಲ್ಲವ. ಬರೇ 41 ದಿನ ವ್ರತದಲ್ಲಿ ಆಚರಣೆ ಮಾಡಿ ಮಣಿಯಲ್ಲಿ ಇಟ್ಟುಕೊಂಡು ಮಣಿಯೊಳಗೆ ಊಟ ಮಾಡಿ ಆ ವ್ರತವನ್ನ ನಾವು ಯಾಕೆ ಆಚರಣೆ ಮಾಡಬಾರದು? ಆಚರಣೆ ಮಾಡಬೇಕು ನಾವೆಲ್ಲ. ಯಾವ ವ್ರತವನ್ನ ಹಿಡ್ಕೊಂಡಿವಲ್ಲ ಆ ವ್ರತವನ್ನ ನಿತ್ಯ ನೇಮವನ್ನ 12 ತಿಂಗಳು ಮಾಡಬೇಕಾಗ್ತದೆ. ಅಂದಾಗ ಮಾತ್ರ ನಾವು ಭಗವಂತನ ಸನ್ನಿಧಿಗೆ ನಾವು ಹೋಗ್ಲಿಕ್ಕೆ ಸಾಧ್ಯತೆ. ಬರೇ 41 ದಿವಸ ಮಾಡಿ ಕೊನೆಗೆ ಮತ್ತೆ ಎಲ್ಲವನ್ನ ಬಿಟ್ಟು ಮಾಮೂಲಿ ಮನುಷ್ಯನಾಗಿ ನಾವು ತಿರುಗಾಡಕತ್ತೀವಿ ಅಂತಂದ್ರೆ
ಭಗವಂತ ಹೆಂಗ ನಮಗೆ ಒಲಿಲಿಕ್ಕೆ ಸಾಧ್ಯದ? ಅವನ ಮೇಲೆ ಶ್ರದ್ಧಾ ನಂಬಿಕೆಯನ್ನು ಇಟ್ಟು 41 ದಿನ ಕಠಿಣ ಶ್ರಮವನ್ನ ವಹಿಸಿ ಆತನ ಸೇವೆಯನ್ನ ನೀವು ಮಾಡುವಂತವ್ರಾಗ್ತೀರಿ. ಯಾವಾಗಲೂ ಅಯ್ಯಪ್ಪ ಸ್ವಾಮಿ ಅಂತೀರಿ, ಅವನ ಪೂಜೆಯನ್ನ ಮಾಡ್ತೀರಿ. ಎಷ್ಟು ಕಷ್ಟ ಆದ್ರೂ ಕೂಡ ಬಿಡಲಾರ ಆ ವ್ರತವನ್ನ ಆಚರಣೆ ಮಾಡ್ತೀರಲ್ಲ, ಅದೇ ವ್ರತವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ, ಅದನ್ನೇ ನೀವು ಮಾಡ್ತಾ ಹೋದ್ರೆ, ಗೃಹಸ್ಥನಾಗಿ ಮಾಡಬೇಕಂತಲ್ಲ, ಬ್ರಹ್ಮಚಾರಿಯಾಗಿ ಅಷ್ಟೇ ಮಾಡ್ಬೇಕಂತಲ್ಲ, ಮಡಿಯೊಳಗಿದ್ದುಕೊಂಡು ಸದಾಕಾಲ ಭಗವಂತನ ಧ್ಯಾನ ಪೂಜೆ ಅನುಷ್ಠಾನದಲ್ಲಿ ನೀವು ಕಾಲಹರಣ ಮಾಡಿದ್ರಿ ಅಂತಂದ್ರೆ, ಕಸ ತೆಗಿವಾಗ ಅಯ್ಯಪ್ಪ, ಕಲೆ ಹೊಡಿವಾಗ ಅಯ್ಯಪ್ಪ, ನೀರು ಹಾಸುವಾಗ ಅಯ್ಯಪ್ಪ, ಹೆಜ್ಜೆಗೆ ಅಯ್ಯಪ್ಪ ಅಯ್ಯಪ್ಪ ಅನ್ಕೊಂತ ನೀವು ಸದಾ ಕಾಲ ನೀವು ಕೆಲಸ ಕಾರ್ಯದಲ್ಲಿ ಕಾಯಕದಲ್ಲಿ ನಿರತನಾದ್ರಿ ಅಂತಂದ್ರೆ, ಅಯ್ಯಪ್ಪ ಸ್ವಾಮಿ ವ್ರತ ಮಾಡಿ ಒಲಿಸಿಕೊಳ್ಳದಿರ್ತಕ್ಕಂಥ ಮಾರ್ಗ, ಅಯ್ಯಪ್ಪ ಸ್ವಾಮಿ ನೀರು ಹಾಸ್ತಾ ಗಳೆ ಹೊಡಿತ ಅಯ್ಯಪ್ಪ ಸ್ವಾಮಿ ಅಂದ್ರಿ ಅಂದ್ರೆ ಅದಕ್ಕಿಂತ ಹೆಚ್ಚು ಆತ ಹೊರ ಕೊಡುವಂತವನಾಗ್ತಾನೆ, ಅದಕ್ಕಿಂತ ಹೆಚ್ಚಾಗಿ ಹೊರ ಕೊಡುವಂತವನಾಗ್ತಾನೆ. ಯಾಕಂತ ಕೇಳಿದ್ರೆ, ರೈತ ಜೀವನದಲ್ಲಿ ಎಲ್ಲರೂ ನೌಕರಿನೇ ಮಾಡ್ತಿರಂಗಿಲ್ಲ. ಭಗವಂತ ಒಂದ್ಸಲ ಅಂದಂತ, ನಾರದ 24 ಗಂಟೆಗಳ ಕಾಲ ಪರಮಾತ್ಮನ ಸ್ಮರಣೆಯಲ್ಲಿ ಕಾಲಹರಣ ಮಾಡ್ತಾನವ. ಯಾವಾಗಲ ಹರಿನಾರಾಯಣ 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 ನಾರದ. ಹಾಗನ್ನುವಂತ ಪ್ರಸಂಗದಲ್ಲಿ ನಾರದ ಅಂದ, ನನ್ನಷ್ಟು ಯಾರು ಪರಮಾತ್ಮನ ಧ್ಯಾನ ಮಾಡುತ್ತಾರೆ, ನಾನೊಬ್ಬನೇ ಶ್ರೇಷ್ಠವಾಗಿರ್ತಕ್ಕಂಥ ಧ್ಯಾನ ಮಾಡತಕ್ಕಂಥ ವ್ಯಕ್ತಿ ಅಂದ ನಾರದ. ಅಂದಾಗ ಭಗವಂತ ಹೇಳಿದಂತೆ, ನೀನಲ್ಲಪ್ಪ ಶ್ರೇಷ್ಠ ಇದೆಯಪ್ಪ, ಭೂಲೋಕದಲ್ಲಿ ನಿನಗಿಂತಲೂ ಒಬ್ಬ ಯೋಗ್ಯನಾಗಿರ್ತಕ್ಕಂಥ ವ್ಯಕ್ತಿ ಅದಾನೆ, ಅವನ ಹತ್ತಿರ ಹೋಗಿ ಭೇಟಿಯಾಗಿ ಬಾ ಅನ್ನಂತ ಭಗವಂತ. ನಾರದಂಗ 24 ತಾಸು ಹರಿ 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 ಅನ್ಕೊಂತ ನಾ ತಿರುಗಾಡತಕ್ಕಂಥ ಮನುಷ್ಯ ನನಗಿಂತಲೂ ಹೆಚ್ಚಾಗಿ ಯಾರು ಧ್ಯಾನ ಮಾಡ್ತಿರ್ಬೇಕು ಅಂತ ಹೇಳಿ ಅವನಿಗೆ ಅನಿಸ್ತು. ಪರಮಾತ್ಮ ಹೇಳಿದ, ಇಂಥ ಊರಿಗೆ ಹೋಗು, ಇಂಥ ಗ್ರಾಮದಲ್ಲಿ ಇಂಥ ಜಾಗದಲ್ಲಿ ಒಂದು ಗುಡಿಸಲದೆ, ಆ ಗುಡಿಸಲದ ಒಳಗಡೆ ಒಬ್ಬ ವ್ಯಕ್ತಿ ಅದಾನೆ, ಅವನ ಹತ್ತಿರ ಹೋಗಿ ನೀನು ನೋಡು, ನಿನಗಿಂತ ಹೆಚ್ಚಾಗಿ ಅವನನ್ನು ಧ್ಯಾನ ಮಾಡ್ತಾನಂದಂತೆ ಭಗವಂತ. ನಾರದಂದ, ನನಗಿಂತಲೂ ಹೆಚ್ಚು ಆತ ಯಾರು ಇರಬೇಕು ಭಕ್ತಿ ಮಾಡವ ಅಂತ ಆ ಊರನ್ನ ಹುಡುಕ್ತಾ ನಾರದ ಭೂಲೋಕಕ್ಕೆ ಬಂದ. ಊರು ಸಿಕ್ತು, ಅವನ ಮನುಷ್ಯ ಸಿಗಬೇಕಲ್ಲ, ಒಂದು ಗುಡಿಸಲ ಕಾರ್ಯಗಳನ್ನ ಮಾಡಿ ಸಾಯಂಕಾಲ 6 ಗಂಟೆಗೆ ಬರ್ತಿದ್ದ, 8 ಗಂಟೆಗೆ ಮಲ್ಕೊತಿದ್ದ. ಮಲ್ಕೊಳ್ಳೋ ಮುಂದೆ ಕೇವಲ ಹೇ ಶಿವ, ಹೇ ಪರಮಾತ್ಮ, ಇದು ಯಾವುದೋ ನಂದಲ್ಲ, ಎಲ್ಲ ನಿಂದ ಅಂತ ಭೂದೇವಿಗೆ ನಮಸ್ಕಾರ ಮಾಡಿ, ಭೂಮಿ ತಾಯಿಗೆ ನಮಸ್ಕಾರ ಮಾಡಿ ಮಲ್ಕೊತಿದ್ದ. ಮತ್ತು ಬೆಳಗಿನ ಜಾವ 3 ಗಂಟೆ ಕೇಳುವಾಗ ಮತ್ತು ಭೂಮಿ ತಾಯಿಗೆ ನಮಸ್ಕಾರ ಮಾಡಿ, ಹೇ ಪರಮಾತ್ಮ ಇದೆಲ್ಲ ನಿಂದಾದ ಅಂತ ಎದ್ದು ಮತ್ತೆ ಕೆಲಸ ಕಾರ್ಯಕ್ಕೆ ಪ್ರಾರಂಭ ಮಾಡ್ತಿದ್ದ. ನಾರದನಿಗೆ ಆಶ್ಚರ್ಯ ಆಯ್ತು. ಮಲ್ಕೊಳ್ಳೋಗೊಮ್ಮೆ ಶಿವ ಅಂತಾನೆ, ಹೇಳುವಾಗೊಮ್ಮೆ ಶಿವ ಅಂತಾನೆ, 24 ತಾಸು ಶಿವ ಅನ್ನವ ನಾನೇಲಿ, 2 ಸಲ ಶಿವ ಅನ್ನವ ಅವನೇಲಿ, ಅವ ಹೆಂಗ ನನಗಿಂತಲೂ ಶ್ರೇಷ್ಠ ಆಗ್ತಾನಂತ ಹೇಳಿ ನಾರದ ಶಿವನನ್ನೇ ಕೇಳಿದಂತ. ಅವ ಹೆಂಗ ಶ್ರೇಷ್ಠ ಆಗ್ತಾನೆ ನನಗಿಂತಲೂ? ಅವಾಗ ಭಗವಂತ ಹೇಳಿದಂತೆ, ಆತ 12 ತಾಸು ಮೈ ಮುರಿದು ದುಡಿತಾನೆ. ರೈತ ಮನುಷ್ಯ ಆತ 12 ತಾಸು ಮೈ ಮುರಿದು ದುಡಿದು ಯಾವಾಗಲೂ ತನ್ನ ಮನಸ್ಸನ್ನ ಭೂತಾಯಿ ಮೇಲೆ ಇಟ್ಟು ದುಡಿತಾನೆ. ಅಂತ ದುಡಿಮೆಯ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ ನನ್ನನ್ನು 2 ಸಲ ನೆನೆಸ್ತಾನಲ್ಲ, ಅವನೇ ನಿನಗಿಂತಲೂ ಶ್ರೇಷ್ಠ ರೈತ ಅಂತ ಹೇಳಿದ್ರಂತ. ನೋಡು, ರೈತಾಪಿ ಮಾಡ್ತಾ ಭಗವಂತನ ಧ್ಯಾನ ಮಾಡ್ರಿ, ಕಾಯಕ ಮಾಡ್ತಾ ಪರಮಾತ್ಮನ ಧ್ಯಾನ ಮಾಡ್ರಿ. ಇಷ್ಟೇ ಅಲ್ಲದ ಅಷ್ಟಕ್ಕೆ ಬಿಟ್ಟು ಬಿಡಬಾರದು. ಯಾವಾಗಲೂ ಅವನ ಸ್ಮರಣೆ, ಧ್ಯಾನ, ಚಿಂತನವನ್ನ ಮಾಡ್ತಾ ಹೋದ್ರೆ ಆತ ಈಗಷ್ಟೇ ಇರೋದಿಲ್ಲ, ನೆನೆದವರ ಮನದಲ್ಲಿ ಯಾವಾಗಲೂ ಬೆನ್ನು ಹತ್ತಿರ್ತಾನೆ. ಕುಂತ್ರಯ್ಯಪ್ಪ, ನಿಂತ್ರಯ್ಯಪ್ಪ, ಉಸಿರಾಡಿದ್ರ ಅಯ್ಯಪ್ಪ, ಉಸುರಿನಲ್ಲಿ ಅಯ್ಯಪ್ಪ ಕೂಡಬೇಕು. ಯಾಕೆಂತ ಕೇಳಿದ್ರೆ ಅಯ್ಯಪ್ಪ ಹೊರಗಡೆ ಕಾಣೋದಿಲ್ಲ, ಒಳಗಡೆ ಅದಾನವ. ಒಂದು ದಿನಕ್ಕೆ 21,600 ಸಲ ನಮ್ಮ ಶ್ವಾಸೋಚ್ಛ್ವಾಸ ಹೊರಗೆ ಬರ್ತದೆ, ಒಳಗೆ ಹೋಗ್ತದೆ. 21,600 ಸಲ
ಉಸಿರು ಹೊರಗೆ ಬರ್ತದೆ ಒಳಗೆ ಹೋಗ್ತದೆ ಒಂದು ದಿನಕ್ಕೆ. ಅಟ್ಟ ಉಸಿರು ಹೊರಗೆ ಬಂದು ಒಳಗೆ ಹೋಗ್ಬೇಕಾದ್ರೆ ಒಂದು ಸಲ ಅಯ್ಯಪ್ಪ ಅಂತ ಒಂದೇ ಸಲ ಘೋಷಣೆ ಮಾಡ್ರಿ. ಒಂದು ಸಲ ಅಯ್ಯಪ್ಪ ಅಂತಂದ್ರೆ ಅಯ್ಯಪ್ಪ ಸ್ವಾಮಿ ಬಂದು ನಮ್ಮ ಹತ್ತಿರನೇ ಇರುವಂತವನಾಗ್ತಾನೆ. ಶ್ರದ್ಧೆ, ಭಕ್ತಿ, ವಿಶ್ವಾಸದಿಂದ ನಾವು ದುಡಿದಾಗ ಮಾತ್ರ ನಮ್ಮ ಹತ್ತಿರ ಸದಾ ಕಾಲ ಭಗವಂತ ಇರುತ್ತಾನೆ. ನಿಮ್ಮ ಶ್ರದ್ಧಾ ಭಕ್ತಿಯನ್ನು ನೋಡಿದ್ರೆ ಸಂತೋಷ ಆಗ್ತದೆ. ಎಲ್ಲ ಪರಸ್ಥಳದ ಜನ ಎಲ್ಲ ಬಹಳ ಜನ ಬಂದಿರಿ. ಇವತ್ತಿನ ದಿನ ಬಿಜಾಪುರದಿಂದ ಬಂದಿದ್ದಾರೆ, ಬಬಲೇಶ್ವರದಿಂದ ಬಂದಿದ್ದಾರೆ, ಆ ಕಡೆ ಈ ಕಡೆ ಎಲ್ಲ ಕಡೆ ಇರ್ತಕ್ಕಂಥ ನಮ್ಮ ಅಯ್ಯಪ್ಪ ಸ್ವಾಮೀಜಿ ಅವರೆಲ್ಲ ಗಣಗಳ ಕೂಡಿದ್ದಾರೆ. ಇನ್ನು ಮೇಲೆ ಅವ್ರು ಅಗ್ಗಿ ಹಾಯ್ತಾರೆ. ಅದನ್ನ ನೋಡ್ಬೇಕಾದ್ರೆ ನಮಗೂ ಒಂದಿಷ್ಟು ಮೈ ಜುಮ್ ಅಂತದೆ. ಯಾಕಂತ ಕೇಳಿದ್ರೆ ಒಂದಿಷ್ಟು ಉದ್ಗಡೆ ಹತ್ತಿರ ಎಷ್ಟೋ ತ್ರಾಸ ಆಗ್ತದೆ. ಅವ್ರ ಅಯ್ಯಪ್ಪ ಸ್ವಾಮಿ ಮೇಲೆ ಶ್ರದ್ಧಾ ಭಕ್ತಿಯನ್ನೇ ಇಟ್ಟು ಎಲ್ಲ ಅವನ ಮೇಲೆ ಭಾರವನ್ನು ಹಾಕಿ ನಿಗಿ ಕಿಚ್ಚಿನಲ್ಲಿ ಅವರೆಲ್ಲ ಪ್ರವೇಶ ಆಗುವಂತವ್ರಾಗ್ತಾರೆ. ಅದನ್ನೆಲ್ಲ ರಕ್ಷಣೆ ಮಾಡತಕ್ಕಂಥ ಕಾಯತಕ್ಕಂಥ ಹೊಣೆ ಯಾರಿಗದ ಅಂತ ಕೇಳಿದ್ರೆ ಅಯ್ಯಪ್ಪ ಸ್ವಾಮಿಗೆ ನಮ್ಮೆಲ್ಲರನ್ನ ಕಾಯಿ ಹೊಣೆ ಇರ್ತದೆ. ಅವನ ಮೇಲೆ ಶ್ರದ್ಧೆ, ನಂಬಿಕೆ, ವಿಶ್ವಾಸವನ್ನ ಸದಾ ಕಾಲ ಇಟ್ಟು ಅವನ ಭಜನೆ, ಪೂಜಾ, ಅನುಷ್ಠಾನ, ಧ್ಯಾನ, ಜಪ ತಪಗಳಲ್ಲಿ ನಾವು ಕುಡಿದ ಆದರೆ ಸದಾ ಕಾಲ ನಮ್ಮನ್ನ ರಕ್ಷಣೆ ಮಾಡ್ತಾನಂತ ಹೇಳ್ತಾ ಇಲ್ಲಿ ಬಡಿಗೆರೆ ನಮ್ಮ ಶರಣರು ಬಂದಾರೆ. ಅಮ್ಮನ ಪೂಜಾ ಮಾಡ್ಯಾರ. ಎಷ್ಟು ಚಂದ ಮಸ್ತ್ ಬಂದ ಕಲೆ ನೋಡಿ ಅಮ್ಮನ ಫೋಟೋ, ಆ ಮೂರ್ತಿಯನ್ನ ಎಷ್ಟು ಚಂದ ಮಾಡ್ಯಾರ. ನಾನು ಗುಡಿ ಒಳಗೆ ಸ್ಥಾಪನಾ ಮಾಡಿದೆ ನಾನು ಒಂದು ದೇವಿ ಮೂರ್ತಿ. ಅಕಸ್ಮಾತ್ ಆವಾಗ ಅದು ಇಲ್ಲದ ಹೋದ್ರೆ ಇದನ್ನು ಹೊತ್ಕೊಂಡು ಹೋಗಿ ಹಿಡಿತಿದ್ದೆ ನಾನು. ಅಷ್ಟು ಚಂದ ದೇವಿ ಮೂರ್ತಿ ಅಲಂಕಾರ ಅಷ್ಟು ಚಂದ ಮಾಡಿದ್ದಾರೆ. ಆ ಶರಣರಿಗೂ ಕೂಡ ಶರಣಾರ್ಥಿ ಹೇಳಿ ಇಲ್ಲಿ ಇರ್ತಕ್ಕಂಥ ಎಲ್ಲಪ್ಪ ಅಯ್ಯಪ್ಪ ಸ್ವಾಮಿಯವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಹೇಳಿ ನಾನು ವಾಣಿ ವಿರಾಮ ಕೊಡ್ತೀನಿ. ಓಂ ತತ್ಸತ್. ಶಿಷ್ಯ ನಾರದ ಮುನಿಗಳು, ಆ ನಾರದ ಮುನಿಗಳಿಗಿಂತಲೂ ಕೂಡ ಹೆಚ್ಚು ನಮ್ಮ ಭಕ್ತಿಪೂರ್ವಕವಾಗಿ ತಮ್ಮ ಕಾಯಕ ನಿಷ್ಠೆಯನ್ನ ಮಾಡ್ತಾ ಹೋದ್ರೆ ಭಗವಂತ ಸದಾವಕಾಲ ಅವರನ್ನ ಕಾಯ್ತಾರಂತ ತಮ್ಮ ಆಶೀರ್ವಾದ ರೂಪ ಮುಖೇನವಾಗಿ ಶೈಲಿ ತಮ್ಮ ಮಾತುಗಳನ್ನ ತಿಳಿಸಿರ್ತಕ್ಕಂಥ ಶ್ರೀ ಅಮ್ಮ ಕೊಟ್ಟರು ಸರಿಯೇ ಕೊಡದಿದ್ದರು ಸರಿಯೇ ನಾನಿನ ಅವರ ಮಾರ್ಗದರ್ಶನ ಪಡೆದುಕೊಂಡರು. ಈಗ ಸಂಗೀತಕಾರರು ತಮ್ಮ ಸಂಗೀತ ಸುದೆಯನ್ನು ವಿಶಿಷ್ಟವಾಗಿ ಹೆಸರು ನನಗೆ ತುಂಬ ವಿಶಿಷ್ಟವಾಗಿ ತಮ್ಮ ಸಂಗೀತ ಸೇವೆಯನ್ನು ನೀಡುತ್ತಿದ್ದಾರೆ. ಕೊಡುವ ನಾನಿನ ಭಕ್ತಿಯನ್ನು ಎಂದೆಂದಿಗೂ ಬಿಡಲಾರೆ. ವರವನ್ನು ಕೊಟ್ಟರೂ ವರವನ್ನು ಕೊಡದೇ ಇದ್ದರೂ ಕೂಡ ನಾವು ಯಾವುದೇ ಅಪೇಕ್ಷೆ ಪಡಲಾರದೆ ಒಂದು ಭಕ್ತಿಯಲ್ಲಿ ಯಾವತ್ತು ಸದಾಕಾಲ ನಿರಂತರವಾಗಿ ಹಾಡುತ್ತಿದ್ದಾರೆ. ಆ ಹಾಡುಗಳನ್ನು ಮತ್ತೆ ಮತ್ತೆ ನಾವು ಕೇಳಬೇಕು. ಇರುವಂಥ ಭಕ್ತಿಯ ಒಂದು ಗೀತೆಗಳು, ಭಕ್ತಿಯ ಒಂದು ಗಾಯನಗಳು ನಮ್ಮ ಮಾಲಾಧಾರಿಗಳು
ಹಾಡಬೇಕಾಗಿದೆ. ಎಲ್ಲ ಹಾಡುಗಳನ್ನು ಬೇರೆಯವರಿಂದ ಪಡೆದು ನಮ್ಮ ಹಾಡಿ ಈ ಕೀರ್ತನದಲ್ಲಿ upload ಮಾಡಿದಾಗ ಹಾಗೆ ನಾವು ಅವರ ಧ್ವನಿಗೆಂದಿಗೆ ಕೂಡ ನಾವು ಕೂಡ ಆ ಧ್ವನಿ ನಮ್ಮ ಧ್ವನಿ ಕೊಡಿಸಬೇಕಾಗಿದೆ. ಈಗ ನೋಡಿ ಕಾಣಿಸ್ತಾ ಇರುವರು ಸನ್ಮಾನ್ಯ ರಮೇಶ್ ಬಡಿಗೇರ್ ಗುರುಗಳು, ಸನ್ಮಾನ್ಯ ರಮೇಶ್ ಬಡಿಗೇರ್ ಗುರುಗಳು ಮತ್ತು ಕೊಕ್ಕಟ್ನೂರದಲ್ಲಿರುವ ಸನ್ಮಾನ್ಯ ಭರ್ತೇಶ್ ಗುರುಗಳು ಈಗ ನನಗೆ ನಮ್ಮ ಅಶೋಕ್ ತತ್ನಿ ಯೂಟ್ಯೂಬ್ ಚಾನಲಕ್ಕೆ ಸನ್ಮಾನ ಶಾಲೆ ಒದಗಿಸಿ ಗೌರವ ಸಮರ್ಪಣೆ ಮಾಡಿದರು. ಅದನ್ನು ಪ್ರೀತಿಯಿಂದ ಸ್ವೀಕರಿಸಿ ಸಂತೋಷಪಟ್ಟೆನು, ಖುಷಿಪಟ್ಟೆನು. ಈಗ ನೋಡಿ ಇಲ್ಲಿ ಭಜನೆ ನಡೀತಾ ಇದೆ. ಭಜನೆ ಕೇಳಲು ಸಾಕಷ್ಟು ಜನ ತಮ್ಮ ಚಪ್ಪಾಳೆಗಳೊಂದಿಗೆ ಆ ಭಜನೆಯಲ್ಲಿ ತಮ್ಮಲ್ಲಿರುವ ಮಾಲಾಧಾರಿಗಳು ತುಂಬ ಸುಂದರವಾಗಿ ತಮ್ಮ ಕಂಠಸಿರಿಯಲ್ಲಿ ಭಜನೆಯನ್ನು ಮಾಡುತ್ತಿದ್ದಾರೆ. ಇಲ್ಲಿ ನೋಡಿ 18 ಪಡಿಗೆಗಳನ್ನು ನಿರ್ಮಿಸಿರುತ್ತಾರೆ. ಪಕ್ಕದಲ್ಲಿ ಭಜನೆ ಕೇಳುತ್ತಾ ತಮ್ಮ ಚಪ್ಪಾಳೆಯೊಂದಿಗೆ ತಾಳ ಸಂಗೀತ ತಾಳದೊಂದಿಗೆ ತಮ್ಮ ಚಪ್ಪಾಳೆಗಳನ್ನು ಜೋಡಿಸುತ್ತಿದ್ದಾರೆ. ಈಗ ನೂರಾರು ಜನ ಆ ಕಡೆ ಇತ್ತ ಕಡೆ ಮತ್ತು ಹತ್ತ ಕಡೆ ಮಧ್ಯದಲ್ಲಿ ಒಂದು ವೇದಿಕೆಯ ಅಯ್ಯಪ್ಪ ಸ್ವಾಮಿಯ ಒಂದು ಪೊನ್ನಂಬಲ ಮಂಟಪ. ಆ ಪೊನ್ನಂಬಲ ಮಂಟಪದ ಆಚೆಗೆ ಎಡಬಲಕ್ಕೆ ಒಂದು 100 ಜನ, ಆ ಕಡೆ 100 ಜನ, ಈ ಕಡೆ 100 ಜನ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಒಂದು ಕುಳಿತುಕೊಂಡು ಭಜನೆಗೆ ಹಾಡುತ್ತಿರುವ ಗಾಯಕರೊಂದಿಗೆ ತಮ್ಮಲ್ಲಿಯೇ ಒಬ್ಬರು ಹಾಡುವಂಥ ಗಾಯಕರು ಸನ್ಮಾನ್ಯ ಅವರ ಹೆಸರು ನನಗೆ ಈಗ ನೆನಪಿಗೆ ಬರ್ತಾ ಇಲ್ಲ. ಆ ಒಂದು ಭಜನೆ ತುಂಬ ಸುಂದರವಾಗಿ ಮೂಡಿ ಬರ್ತಾ ಇದೆ. ಆ ಸುಂದರವಾದ ಭಜನೆಗೆ ಎಲ್ಲರೂ ತಮ್ಮ ಕೈ ಚಪ್ಪಾಳೆಯೊಂದಿಗೆ ಆ ವಾದ್ಯಕ್ಕೆ ಮೇಳೈಸಿ ವಂದಿಕೆ ಮಾಡುವಂತೆ ಅವರು ಭಕ್ತಿ ಸುಧೆಯನ್ನು ಆ ಭಜನೆಗೆ ತಮ್ಮ ಹೌದೌದು ಅನ್ನುವಂತೆ ಚಪ್ಪಾಳೆಗಳನ್ನು ಜೋಡಿಸಿ ತಾಳಕ್ಕೆ ತಾವು ಕೂಡ ತಮ್ಮ ಕೈಗಳ ಚಪ್ಪಾಳೆಗಳ ಒಂದು ಮೇಳವನ್ನು ಮೇಳೈಸುತ್ತಿದ್ದಾರೆ. ಅಲ್ಲಿ ಸೇರಿರುವಂಥ ಸಾಕಷ್ಟು ಪೊನ್ನಂಬಲ ಅಯ್ಯಪ್ಪ ಸ್ವಾಮಿಯ ಪೊನ್ನಂಬಲ ಮಂಟಪ ನಿರ್ಮಿಸಿದ ವೇದಿಕೆಯದ ಹತ್ತಿರ ಆ ಕಡೆ ಮತ್ತು ಇತ್ತ ಕಡೆ ಇಲ್ಲಿ ನೋಡಿ ನಮ್ಮ ಕೊಕ್ಕಟ್ನೂರದ ಭರ್ತೇಶ್ ಗುರುಗಳು ಮತ್ತು ಅಲ್ಲಿಯ 34 ವರ್ಷಗಳಿಂದ ನಿರಂತರವಾಗಿ ಸೇವೆ ಸಲ್ಲಿಸುವಂಥ